ಹಲೋ ಎವ್ರಿವನ್, ಇವತ್ತು ನಾವು ಕಾಲಿಫ್ಲವರ್ ಪಲ್ಯ ಮಾಡೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಕಾಲಿಫ್ಲವರ್ ಚೆಂದ ಹೆಚ್ಚಿಕೊಂಡು ಅದಕ್ಕೆ ನೀರು, ಅರಿಶಿನ ಹಾಗೆ ಉಪ್ಪನ್ನು ಹಾಕಿ ಚೆಂದ ಕುದಿಸ್ಕೊಬೇಕು. ಇದು ಚೆಂದ ಬೇಯ್ದ ತಕ್ಷಣ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಒಗ್ಗರಣೆಗೆ. ಕಾಮನ್ ಆಗಿ ಕಾಲಿಫ್ಲವರ್ ತಿನ್ನಬಾರ್ದು ಅಂತ ಹೇಳ್ತಾರೆ, ಯಾಕಂದರೆ ಇದರಲ್ಲಿ ಹುಳ ಇರ್ತವೆ ಅಂಥೇಳಿ. ಬಟ್ ಇದನ್ನು ಚೆಂದ ರೀತಿಯಲ್ಲಿ ನಾವು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿ ಫುಡ್ಡು. ಈಗ ಪ್ಯಾನಿಗೆ ಸಾಸಿವೆ ಹಾಕ್ಕೊತಿದ್ದೀನಿ. ಕಾಲಿಫ್ಲವರು ಬ್ರೈನ್ ಹೆಲ್ತು, ಬೋನ್ ಹೆಲ್ತು ಹಾಗೂ ವೇಟ್ ಮ್ಯಾನೇಜ್ಮೆಂಟಿಗೆ ಕೂಡ ತುಂಬ ಒಳ್ಳೆಯದು. ಇದು ವಿಟಮಿನ್ ಸಿ ರಿಚ್ ಫುಡ್ಡು. ಸೊ ಇದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ತಿಳಿದಿರ್ಬೇಕಷ್ಟೇ. ಡೈರೆಕ್ಟ್ ಯೂಸ್ ಮಾಡಬೇಡಿ, ಅರಿಶಿನ ಉಪ್ಪು ಹಾಕಿ ಬೇಯಿಸಿನೇ ಪಲ್ಯ ಮಾಡಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಸ್ವಲ್ಪ ಚಟ್ಕೊಡ್ತಿದೆ. ಇದಕ್ಕೆ ಜೀರಿಗೆ ಹಾಕ್ಕೊತಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಟೆ ಆದರೆ ಸಾಕು. ಈಗ ಬೆಂದಿರೋ ಕಾಲಿಫ್ಲವರ್ ಅಥವಾ ಹೂಕೋಸನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ಜೋಪಾನ, ನೀರು ಹಾಕ್ಕೋಬೇಡಿ, ಹೂಕೋಸು ಮಾತ್ರ ಹಾಕಿ. ಈಗ ಎಲ್ಲ ಹೂಕೋಸನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ಎಲ್ಲ ಫ್ರೂಟು ವೆಜಿಟೇಬಲ್ಸು ಅದರದ್ದೇ ಆದಂಥ ಸೀಸನ್ ಇರುತ್ತೆ. ಆ ಸೀಸನಲ್ಲಿ ಮಾತ್ರ ತಿನ್ನಿ, ಇಲ್ಲಾಂದರೆ ಹುಳ ಬರುತ್ತೆ ಅಥವಾ ಸರಿ ಇರಲ್ಲ, ಹೆಲ್ತಿಗೆ ಸರಿ ಇರಲ್ಲ. ಈಗ ಇದಕ್ಕೆ ಖಾರ ಹಾಕ್ಕೊತಿದ್ದೀನಿ, ಮಸಾಲೆ ಖಾರ. ಖಾರ ಸ್ವಲ್ಪ ಜಾಸ್ತಿ ಇರಲಿ, ಇದಕ್ಕೆ ಚೆಂದ ಅನಿಸುತ್ತೆ. ಈಗ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ನೀವು ಹಾಗೆ ಡ್ರೈ ಆಸ್ ಎ ಸ್ಟಾರ್ಟರ್ ಕೂಡ ತಿನ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಿದ್ದೇನೆ. ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಮಿಕ್ಸ್ ಇದೆ, ಅದನ್ನು ಹಾಕ್ಕೊತಿದ್ದೀನಿ. ಚೆಂದ ಮಿಕ್ಸ್ ಮಾಡಿಕೊಂಡು, ಇದೇನು ತುಂಬ ಹೊತ್ತು ಕುದಿಬೇಕು ಅಂತೇನಿಲ್ಲ, ಆಲ್ರೆಡಿ ಬಾಯ್ಲ್ಡ್ ಅಲ್ಲ ಕಾಲಿಫ್ಲವರ್, ಸೊ ಫ್ಲೇವರ್ ಇನ್ಫ್ಯೂಸ್ ಆಗೋವರೆಗೂ ಮಾತ್ರ. ಈಗ ಕ್ಲೋಸ್ ಮಾಡ್ತಿದ್ದೀನಿ ಲಿಡ್ನ. ನೋಡಿ, ಟೇಸ್ಟಿ ಕಾಲಿಫ್ಲವರ್ ಸಬ್ಜಿ ರೆಡಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.